ಪಂಚಾಯತಿಯಲ್ಲಿ ಬರುವಂತ 4 ಹಳ್ಳಿ ಬಜೆಟ್ ಅನ್ನು ಇವತ್ತು ಅಧ್ಯಕ್ಷ, ಪಿಡಿಒ, ಮೇಲಾಧಿಕಾರಿಗಳು ಎಲ್ಲರೂ ಕೂಡಿ ಹಗರಣ ಮಾಡಿದ್ದಾರೆ. ಈಗಾಗಲೇ ಹಲವಾರು ಸಾರಿ ನಾವು ಗ್ರಾಮ ಪಂಚಾಯತಿ ಪ್ರತಿಭಟನೆ ಮಾಡಿದ್ರು ಕೂಡ ಅದೇ ಅವ್ಯವಹಾರ ತಡೆ ಹಿಡಿದಿಲ್ಲ ಅವರು. ಅದರ ಸಲುವಾಗಿ ಈಗ ಅನುದಾನ ಬಂದಕ್ಕಂತ ಅನುದಾನ ಜನರಿಗೆ ತಲುಪಿಲ್ಲ. ಅದರ ಸಲುವಾಗಿ ಎಲ್ಲಾ ಹಳ್ಳಿ ಒಳಗೆ ಮೊಳಕಾಲ್ ಮಟ್ಟ ಗಾರಿ ಇವ, ರೋಡ್ ಇಲ್ಲ, ಶೌಚಾಲಯ ಇಲ್ಲ. ಆಮೇಲೆ ಶಿಶುಪಾಲನೆ ಬಂದಂತ ಫುಡ್ ಅಂತೂ ಯಾವ ಶಿಶುಪಾಲನೆಗೆ ತಲುಪಿಲ್ಲ. ಹಿಂಗಾಗಿ ಎಲ್ಲಾ ಅವ್ಯವಹಾರ ಮಾಡಿ ಸಲುವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ಬೇಡ್ಕೊಳ್ತೀವಿ. ಎಷ್ಟು ವರ್ಷಗಳ ಈ ಸಮಸ್ಯೆ? ಈಗ 2020 ಈ ಸಮಸ್ಯೆ ನಡೆದ 5 ವರ್ಷ ಆಯ್ತು. ಈಗರೆ ನಾವು 1 ತಿಂಗಳಿಂದ 2 ತಿಂಗಳಿಂದ ಸುಮಾರು 40 ಲಕ್ಷ ಲೂಟಿ ಮಾಡ್ರ. ಅದು ಯಾರು ಜನರದು ಹಣ, ಅದು ಅವ್ರು ಯಾಕೆ ತಿನ್ಬೇಕು ಅಧಿಕಾರಿಗಳಿಗೆ ಗೊತ್ತಿಲ್ಲ, ಸಿಒ ಗೊತ್ತಿಲ್ಲ, ಇಒ ಗೊತ್ತಿಲ್ಲ, ಏನ್ ಪಿಡಿಒ ಅವರೇ ತಿನ್ಬೇಕಂತ ರೂಲ್ಸ್ ಅದ. ನಮ್ಮ ಬಂದಿದ್ದು ಎಲ್ಲ ಅನುದಾನ ಅವ್ರು ಯಾರು ಕೇಳೋರಿಲ್ಲ. ಅದ್ರ ಸಲುವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು, ಅವ್ರಿಗೆ ಎಫ್ಐಆರ್ ಮಾಡಬೇಕು. ಸಂಬಂಧಪಟ್ಟ ನಿಮ್ಮ ಎಂಎಲ್ಎಗಳು ಏನಾದ್ರು ಮಾಹಿತಿ ಇದೆ? ಮಾಹಿತಿ ಎಂಎಲ್ಎ ಕೊಟ್ಟರು ಇವ್ರು ಅಧಿಕಾರಿಗಳು ಅಂಜಲ್ಲ. ಎಂಎಲ್ಎ ಶಾಮಿಲ್ ಅವರೆಲ್ಲರೂ ಹೆಂಗ್ ಆಗ್ತದ ನಮ್ಮ ಎಲ್ಲ ಎಂಎಲ್ಎ ಕೊಟ್ಟಿವಿ, ಸಿಒ ಕೊಟ್ಟಿ ಎಲ್ಲ ಕಂಪ್ಲೇಂಟ್ ಮಾಡ್ರು ಇನ್ನೊಂದು ತನೂ ತನಿಖೆ ಆಗಿಲ್ಲ. ಇನ್ನ ನಾವು ಈ ಸದ್ಯಕ್ಕೆ ಮುಂದಲ್ಲಕ್ಕೆ ಏನಾದ್ರಿ ಇದು ಖಂಡಿಸಿದ್ರ ಪ್ರತಿಭಟನೆ ಬಿಡ್ತೀವಿ. ಇಲ್ಲಪ್ಪ ಪೂರಾ ಪಂಚಾಯತ್ ಗೀಲಿ ಹಾಕಿ 15 ದಿನ ಹೋಗಲಕ್ಕ ನಾವು ಮುತ್ತಿಗೆ ಹಾಕ್ತಿವಿ. ನಿಂಬಸಪ್ಪ ಅವರಳ್ಳಿ, ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕಿನಲ್ಲಿ ಬಿದ್ನೂರು ಗ್ರಾಮ ಪಂಚಾಯತಿಯಲ್ಲಿ ದೊಡ್ಡ ಹಗರಣ ಆಗಿದ್ದಾರೆ. ಇನ್ನೂವರೆಗೂ ಕೆಲಸ ಇಲ್ಲ, ಒಂದು ರೋಡ್ ಇಲ್ಲ. ಇಷ್ಟು ಬಜೆಟ್ ಆಗಿದ್ದಾಗೆ ಗುಲ್ಬರ್ಗದಲ್ಲಿ ಲೂಟಿ ಮಾಡ್ತಿದ್ದಾರೆ. ಯಾರೇ ಜನರ ಸಮಸ್ಯೆ ಕೇಳಕ್ ಹೋದ್ರೆ ಅವರು ಮರ್ಯಾದೆ ಕೊಡೋಂಗಿಲ್ಲ. ಇವತ್ತಿನಿಂದಲೇ ನಾನು ಯುವ ಸಾಬ್ರಿಗೆ ಊರು ತುಂಬ ನಾನು ತಗೊಂಡು ತಿಗಾಡಿದ್ದೀನಿ. ಇವತ್ತಿನಿಂದಲೇ ಹಿರಿಯರು ಇವತ್ತು ಅವರು ನಮ್ಮ ತಾಯಿ ವಯಸ್ಸಿನವ್ರು ಇವತ್ತು ಕಾಲು ಬೀಳ್ತೀನಪ್ಪ ನಿಮ್ಗೆ ಕೆಲಸ ಮಾಡಂದ್ರೆ 8 ದಿನ ಮಾಡ್ತಿದ್ರು, 15 ದಿನ ಇವತ್ತು ಬಂದು ಸುಮ್ಮ ಬೋಗಸ್ ಬಿಲ್ ಹೇಳುತ್ತಾರೆ ಅವರು. ಇದು ನಮ್ಮ ಪಂಚಾಯತಿ, ನಮ್ಮ ಊರಿಗೆ ಸಮಸ್ಯೆ ಅದ, ರೈತರ ಸಮಸ್ಯೆ ಅದ ರೀ. ಅದು ಏನೂ ಒಂದು ಕೆಲಸ ಇಲ್ಲ. ಒಂದು ಯಾರೇ ಕೇಳಕೋನ ಈ ಸಾರಿ 2 ಸಾರಿ ಐತಿ ಮೀಟಿಂಗ್ ಮಾಡ್ತಿದ್ವು, ಒಂದು ಮೆಂಬರು ಅಧ್ಯಕ್ಷರು ಪಂಚಾಯತಿ ಬಂದಿಲ್ಲ. ಇಷ್ಟು ಜನರು ಎಲ್ಲ ಕೆಲಸ ಬಿಟ್ಟು ನಿಂತಿದ್ದಾರೆ ಅಂದ್ರೆ ಅವ್ರ ಅಧಿಕಾರಿಗಳು ಇದ್ರೆ ಬಂದಿಲ್ಲ. ಜನನಾಯಕರಿದ್ರು ಇಲ್ಲಿ ಪಂಚಾಯತಿ ಬರಬೇಕಾಯ್ತು, ಯಾಕೆ ಬಂದಿಲ್ಲ? ಸಮಸ್ಯೆ ಕೇಳಬೇಕಾಯ್ತು. ತಪ್ಪ ಯಾರ್ದು? ಜನರು ತಪ್ಪು ರೀ, ಅಧಿಕಾರಿಗಳು ತಪ್ಪ, ಈ ಜನನಾಯಕರು ತಪ್ಪ? ಏನೂ ಇಲ್ಲ, ಒಟ್ಟೆ ಕೆಲಸ ನಿಲ್ಲದೆ ಕೇಳಕ್ ಹೋಗೋಣ ಭಯ ಆಡ್ತಾರೆ. ಯಾರ್ಯಾರು ಮಾಡಿರೋದು ಅಕ್ರಮ? ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಇಒ ಸಾಬ್, ಪಿಡಿಒ ಫ್ಯಾಮಿಲಿ ಇದ್ದಾರೆ. ಗ್ರಾಮ ಪಂಚಾಯತಿಯನ್ನು ಮುತ್ತಿಗೆ ಹಾಕುವ ಮುಖಾಂತರ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಾರ್ವಜನಿಕವಾಗಿ ಬರ್ತಕ್ಕಂಥ ಅನುದಾನ ಈ ಅಧಿಕಾರಿಗಳು ಪಿಡಿಒ ಆಗ್ಲಿ, ಇಒ ಆಗ್ಲಿ, ಹಾಗೂ ಸಿಒ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸೇರಿಕೊಂಡು ಗ್ರಾಮ ಪಂಚಾಯತಿ ರೋಡ್ಗಳು ಮಾಡ್ತಾ ಇಲ್ಲ ಮತ್ತು ಸಾರ್ವಜನಿಕ ಮಹಿಳೆಯರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಮಾಡ್ತಾ ಇಲ್ಲ. ಆ ಅನುದಾನಗಳನ್ನು ಪೂರಾ ಭ್ರಷ್ಟಾಚಾರ ಮಾಡಿ ಅವರ ವೈಯಕ್ತಿಕವಾಗಿ ಬಳಸ್ಕೊಂಡಿದ್ದಾರೆ. ಮತ್ತು ಈ ಸಮಸ್ಯೆ ಆಗಿದೆ ಅಂತ ಹೇಳಿ ಸಿಒ ಅವರಿಗೆ ಕೇಳ್ಕೋದ್ರೆ ಅವರು ಒಟ್ಟು ಸಾರ್ವಜನಿಕ ಸ್ಪಂದಿಸಕ್ ತಯಾರಿಲ್ಲ. ಒಟ್ಟು ಮುಂಜಾನೆ ಬರೀ, ನಾಳೆ ಬರೀ, ಸಾಯಂಕಾಲ ಬರೀ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ಮನಿ ಪತ್ರ ಕೊಟ್ಟೆ 1 ವಾರಗಳೇ ಆಯ್ತು, ಆದ್ರೆ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಅವರು.